ನನ್ನನ್ನು ಅನಾಥ ಮಾಡು ಅಂತ ನೀವೇನು ಕೇಳ್ಕೊಂಡು ಹುಟ್ಟಿರ್ಲಿಲ್ಲ ಸರ್. ಅದು ಭಗವಂತ ನಿರ್ಧಾರ. ಅದೇ ನಿಮ್ಮ ವೀಕ್ನೆಸ್ ಆಗಬಾರ್ದು. ಇನ್ಮೇಲೆ ನಾನು ಅನಾಥ ಅನ್ನೋ ವಿಚಾರನ ನಿಮ್ಮ ತಲೆಯಿಂದ ತೆಗ್ದಾಕಿ. ಆಗ ನಿರ್ಧಾರ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ತಪ್ಪದಾರಿಲಿ ಹೋಗುವಾಗ ತಡೆಯೋದೇ ಅಲ್ವಾ ನಿಜವಾದ ಪ್ರೀತಿ. ಎಷ್ಟೇ ಆದರೂ ಅವರೆಲ್ಲ ನಿಮ್ಮವರೇ ಅಲ್ವಾ? ಹೌದು ನಿಧಿ, ಈ ಥರ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಇನ್ಮೇಲೆ ಮಾಡೋದಕ್ಕೆ ಶುರು ಮಾಡಿ ಸರ್. ನಿನ್ನೆ ಕಾರ್ ಡಿಕ್ಲೈನ್ ಆಯ್ತು ಅಂತ ಸಂಜಯ್ ಹೇಗೆಲ್ಲ ಕೂಗಾಡ್ದ. ಸುಮತಿ ಅತ್ತೆಗೆ 2 ಲಕ್ಷ ಹಾಕಿಲ್ಲ ಅಂತ ಸುಮ್ಮನೆ ಸಿಟ್ ಮಾಡ್ಕೊಂಡ್ರು. ಆದ್ರೆ ನಿಧಾನಕ್ಕೆ ಅವ್ರಿಗೆ ಅಭ್ಯಾಸ ಆಗುತ್ತೆ ಅಲ್ವಾ? ಅರಿಯೋ ನೀರಿಗೆ ಅಣೆಕಟ್ಟು ಕಟ್ಟೋದು ಕಷ್ಟ ಸರ್. ಆದ್ರೆ ಒಂದ್ಸಲ ಕಟ್ಟಿದ್ರೆ ಅದೇ ನೀರು ಕರೆಂಟ್ ಕೊಡುತ್ತೆ. ಸೊ ಮುಂದೆ ಏನು ಮಾಡೋಣ? ಈಗ ನಾವು ಮುಖ್ಯವಾಗಿ 2 ಕೆಲಸ ಮಾಡಬೇಕು ಸರ್. ಮೊದಲನೇದು, ಅವ್ರ ದುಂದು ವೆಚ್ಚಕ್ಕೆ ನಾವು ಕಡಿವಾಣ ಹಾಕಬೇಕು. ಎರಡನೇದು, ತಾತ ಯಾಕೆ ಹಾಸ್ಪಿಟಲ್ ಮೇಲೆ ಇಷ್ಟೊಂದು ಸಾಲ ಮಾಡಿದ್ರು ಅಂತ ತಿಳ್ಕೋಬೇಕು. ತಲೆ ಮೇಲಿರೋ ಭಾರ ಹೂ ಥರ ಹಗುರ ಆಯಿತು. ಎಷ್ಟೇ ಕಾಮಾಗಿ ಯೋಚನೆ ಮಾಡ್ತೀವಿ ಅಂದರೂ ಪರಿಸ್ಥಿತಿ ಸಿಗಾಕೊಂಡಾಗ ದಾರಿ ಕಾಣಲ್ಲ. ಏನು ನಿರ್ಧಾರ ತಗೋಬೇಕು ಅಂತಲೂ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾರೇನೋ, ಮನ್ಸಿಗೆ ಹತ್ರ ಇರೋ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ. ಥ್ಯಾಂಕ್ಸ್ ನಿಧಿ, ತುಂಬ ರಿಲ್ಯಾಕ್ಸ್ ಆಯಿತು. ಮುಂದೊಂದು ದಾರಿನೂ ಸಿಕ್ತು. ಭಾರ ಎಷ್ಟೇ ಇರಲಿ ಸರ್, ನಿಮ್ಮ ಹೆಂಡತಿ ನಿಮಗೆ ಹೆಗ್ಲು ಕೊಡೋದಕ್ಕೆ ಯಾವಾಗಲೂ ನಿಮ್ಮ ಜೊತೆಗಿರ್ತಾಳೆ ಅನ್ನೋದನ್ನ ಮರಿಬೇಡಿ. ಅದಕ್ಕೆ ಅಲ್ವಾ ಹೇಳೋದು ಅರ್ಧ ನಾರೀಶ್ವರಿ ಅಂತ. ಟೈಮ್ ಆಯ್ತು ಕಣೆ ತರ, ಬೇಗ ಹೋಗಿ ಬೇಗ ಬರೋಣ. ಓಕೆ, ಒಂದು ನಿಮಿಷ. ಅತ್ತಿಗೆ ಎಲ್ಲಿ? ಅತ್ತಿಗೆ, ಇದೇನಿದು? ನೀವು ರೆಡಿ ಆಗಿಲ್ವಾ ಇನ್ನು? ಎಲ್ಲಿಗೆ? ಇದೇನಕ್ಕ ಹೀಗೆ ಕೇಳ್ತಿದ್ದೀರಾ? ಮೀನಾ ಮನೇಲಿ ಫಂಕ್ಷನ್ ಇತ್ತು, ಮರ್ತೋಯ್ತಾ ನಿಮ್ಗೆ? ಹೌದಲ್ವಾ, 10 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ನೀವು ಹೋಗಿ ಸೀರೆ ಚೇಂಜ್ ಮಾಡ್ಕೊಂಡು ಬರೋಷ್ಟರಲ್ಲಿ ಒಂದು ಯುಗಾನೇ ಆಗೋಗಿರುತ್ತೆ. ಬೇಜಾರು ಮಾಡ್ಕೋಬೇಡಿ, ನಾವು ಹೊರಡ್ತೀವಿ, ನೀವು ಇಲ್ಲೇ ಇರಿ. ತುಂಬ ಹೊತ್ತು ತಗೊಳ್ಳಲ್ಲ, ಬೇಗ ಬರ್ತೀನಿ. ಅತ್ತಿಗೆ, ನೀವು ರೆಡಿಯಾಗಿ ಬನ್ನಿ, ನಾವು ಕಾಯ್ತೀವಿ. ಏನು ನೀನು ಈ ಕಡೆ ಹೋಗ್ತಾ ಇದೀಯಾ? ಫಂಕ್ಷನಿಗೆ ಬರಲ್ವಾ? ಹೋಗೋಣ. 10 ನಿಮಿಷ ರೆಡಿಯಾಗಿ ಬರ್ತೀನಿ. ಫಂಕ್ಷನ್ ಇದ್ದಿದ್ದನ್ನ ಮರ್ತೋಗ್ಬಿಟ್ಟಿದ್ದೆ. ಓಹೋ, ನೀನು ಅಲಂಕಾರ ಮಾಡ್ಕೊಂಡು ಬರೋವರೆಗೂ ನಾವು ನಿನಗೆ ಕಾಯ್ಬೇಕಾ? ಅದೆಲ್ಲ ಆಗೋದಿಲ್ಲ. ತಾರಾ ಬಾಮ. ಭಾವ, ನಾವು ರೆಡಿಯಾಗಿ ತುಂಬ ಹೊತ್ತಾಯ್ತು. ಅಕ್ಕನೇ ರೀ, ಮತ್ತೆ ನಾನು ಹೇಗೆ ಬರಲಿ? ಹೇಗೆ ಬರಲಿ ಅಂದರೆ, ಓಕೆ, ನಾನು ಕೀ ಕೊಡ್ತೀನಿ, ಗಾಡಿ ಓಡಿಸ್ಕೊಂಡು ಬಾ. ಅದು ಆಗಲಿಲ್ಲ ಅಂದರೆ ಕಾರೊಳಗಡೆ ನೀನು ಕೂತ್ಕೊಂಡು ಯಾರ ಕೈಲಾದ್ರು ತಳ್ಳಿಸ್ಕೊಂಡು ಬಾ. ಇದೂ ಆಗಲಿಲ್ಲ ಅಂತಂದರೆ ನಡ್ಕೊಂಡು ಬಾ. ನೋಡು, ನೀನು ಇಷ್ಟೆಲ್ಲ ರಿಸ್ಕ್ ತಗೊಂಡು ಅಲ್ಲಿ ಬರೋದೇನು ಬೇಡ. ಅಲ್ಲಿ ಬಂದು ನಿನ್ನ ತಲೆನೋವು ಕೊಡೋದು ಬೇಡ. ನೀನು ಬರಲೇಬೇಕು ಅಂತಂದರೆ ಕಾರ್ ತಗೊಂಡು ಬಾ. ಅಯ್ಯೋ ಸಾರಿ, ನಿನ್ನ ಕಾರ್ ಓಡ್ಸಕ್ಕೆ ಬರಲ್ಲ ಅಲ್ವಾ? ಎಲ್ಲದಕ್ಕೂ ಪಡ್ಕೊಂಡು ಬರಬೇಕು ಅಂತ ಹೇಳ್ತಾರಲ್ಲ, ಅದು ಸುಳ್ಳಲ್ಲ. ಏನೋ ನನ್ನ ಗ್ರಹಚಾರ ಕೆಟ್ಟಿತ್ತು, ನಿನ್ನಂತ ಹಳ್ಳಿ ಗುಂಡಿದನ್ನ ನಾನು ಕಟ್ಕೊಂಡ್ಬಿಟ್ಟೆ. ಅಲ್ಲ, ಇಲ್ಲಿಂದ ಅಲ್ಲಿ ಬರಲಿಕ್ಕೆ ಹೇಗೆ ಬರಲಿರಿ ಅಂತ ಕೇಳ್ತೀಯಲ್ಲ, ನೀನು ಬರೋದೇನು ಬೇಡ, ಮನೇಲೇ ಬಿದ್ದಿರು. ನೀವೇನು ಮುಖ ನೋಡ್ತಾ ನಿಂತ್ಕೊಂಡ್ರಿ? ಬನ್ನಿ ಹೋಗೋಣ. ಅಲ್ಲ ಅಣ್ಣ, ಮಾಲ್ತಿ ಅತ್ತಿಗೆ ನಾ ಕರ್ಕೊಂಡು ಹೋಗೋಣ, ಪಾಪ ಅಳ್ತಿದ್ದಾರೆ. ಇವಳಿಗೆ ಅಳೋದು ಬಿಟ್ರೆ ಬೇರೆ ಇನ್ನೇನಮ್ಮ ಬರುತ್ತೆ? ನೆಟ್ಟು 3 ಅಕ್ಷರ ಕಲಿದೇ ಇದ್ರು ಫಂಕ್ಷನ್ಗೆ ಬರೋ ಶೋಕಿ ಏನು ಕಡಿಮೆ ಇಲ್ಲ. ಇವಳು ಇಲ್ಲೇ ಇರಲಿ, ನಡೀರಿ. ಅಮ್ಮ,
ಮೊದಲು ಅಳೋದನ್ನ ನಿಲ್ಲಿಸಿ. ನೋಡ್ದ್ಯಾ ನಿಧಿ ಹೇಗೆಲ್ಲ ಅವಮಾನ ಮಾಡಿದ್ರು ಅಂತ. ನಾನು ಹಳ್ಳಿ ಕುಕ್ಕು ಅಂತೆ, ನಂಗೇನು ಬರಲ್ವಂತೆ. ಇದು ನಿಮ್ಮ ತಪ್ಪಲ್ಲ ಅಮ್ಮ, ಅವ್ರ ಚೀಪ್ ಮೆಂಟಾಲಿಟಿ. ಅದಕ್ಕೆ ನೀವು ಬೇಜಾರು ಮಾಡ್ಕೊಂಬೇಡಿ ಪ್ಲೀಸ್. ಇದಕ್ಕೆಲ್ಲ ನಾವು ಬೇರೆ ರೀತಿಯೇ ಉತ್ತರ ಕೊಡಬೇಕು. ಒಂದು ನಿಮಿಷ ಬಂದೇ ಇರಿ. ಅಮ್ಮ ತಗೊಳ್ಳಿ. ಏನಿದು? ಡ್ರೈವಿಂಗ್ ಸ್ಕೂಲ್ ಅಪ್ಲಿಕೇಶನ್. ಇದನ್ನ ಯಾಕೆ ತಂದಿದ್ಯಾ? ಈಗ ತಾನೇ ಮಾವ ಏನಂದ್ರು, ನಿಮಗೆ ಡ್ರೈವಿಂಗ್ ಬರಲ್ಲ ಅಂತ ಹೇಳಿದ್ರಲ್ವಾ, ಇದನ್ನೇ ಚಾಲೆಂಜ್ ಆಗಿ ತಗೊಂಡು ನೀವು ಡ್ರೈವಿಂಗ್ನ ಕಲೀಲೇಬೇಕು. ಬೇಡ ನಿಧಿ, ಇದೆಲ್ಲ ನನ್ನ ಕೈಲಿ ಆಗದೆ ಇರೋ ಕೆಲಸ ಅಂತ ನಾನು ಅವತ್ತೇ ಹೇಳಲಿಲ್ವಾ? ನಾನು ಅವತ್ತೇ ಹೇಳಿಲ್ವಾ ನಿನ್ನ ಡ್ರೈವಿಂಗ್ ಸೀಟಲ್ಲಿ ಕೂರಿಸ್ತೀನಿ ಅಂತ? ನಿಧಿ, ಹಠ ಮಾಡಬೇಡ. ಅಮ್ಮ ನೀವು ಹಠ ಮಾಡಬೇಡಿ. ನಿಧಿ, ಅಮ್ಮ ಹೇಳಿದ ಮಾತನ್ನ ಕೇಳೋದೇ ಇಲ್ಲ ಅಲ್ವಾ ನೀನು? ಒಳ್ಳೆ ವಿಷಯ ಆದ್ರೆ ಯಾರ ಮಾತು ಬೇಕಾದ್ರೂ ಕೇಳ್ತೀನಿ. ಈಗ ನೀವು ನನ್ನ ಮಾತನ್ನ ಕೇಳಲೇಬೇಕು ಅಷ್ಟೆ. ಇದನ್ನ ನೀವೇ ಫಿಲ್ ಮಾಡಿ. ಇಲ್ಲಿಂದಾನೆ ನನ್ನ ಇಂಡಿಪೆಂಡೆಂಟ್ ಅಮ್ಮನ ನಾನು ನೋಡ್ಬೇಕು. ಸರಿ ಕೊಡು. ಸೂಪರ್, ಡಾಟ್ಸ್ ಲೈಕ್ ಮೈ ಗುಡ್ ಗರ್ಲ್. ವಾವ್ ಅಮ್ಮ, ನಿಮ್ ಹ್ಯಾಂಡ್ ರೈಟಿಂಗ್ ಎಷ್ಟು ಸಖತ್ತಾಗಿದೆ. ಏನು ಗೊತ್ತಾ ನಿಧಿ, ಎಕ್ಸಾಮ್ಸಲ್ಲಿ ಹ್ಯಾಂಡ್ ರೈಟಿಂಗ್ಗೆ ಅಂತಾನೆ 5 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಿದ್ರು. ಎಲ್ಲ ಟೀಚರ್ಸು ಬೋರ್ಡ್ ಮೇಲೆ ಏನಾದ್ರು ಬರೆಯೋದಿದ್ರೆ ನನ್ನನ್ನೇ ಕರೀತಿದ್ರು. ಮಾಲ್ತಿ ಥರ ಮುತ್ತು ಪೋಣಿಸ್ದಾಗೆ ಅಕ್ಷರಗಳನ್ನ ಬರಿಬೇಕು ಅಂತ ಎಲ್ಲ ಕ್ಲಾಸ್ಗೂ ನನ್ನೇ ತೋರಿಸ್ತಿದ್ರು. ಅಯ್ಯೋ, ನನ್ನ ಬಗ್ಗೆ ನಾನೇ ತುಂಬ ಹೊಗಳ್ಕೊಂಬಿಟ್ಟೆ ಅನ್ಸುತ್ತೆ. ಅಷ್ಟೋ ಹಾಗೆಲ್ಲ ಏನೂ ಇಲ್ಲ ಅಮ್ಮ. ನಿಮ್ಮಿಂದ ಇಷ್ಟೆಲ್ಲ ಕನಸು ಆಸೆಗಳಿದೆ ಅಂತ ಗೊತ್ತಾಯ್ತಲ್ಲ, ನನಗೆ ಖುಷಿ ಆಯ್ತು. ಎಲ್ಲ ಗುರಿನ ಮರೆತು ಇನ್ನೊಬ್ರು ಹಿಂಸನ ಸಹಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟ ಅಮ್ಮ. ಗಂಡನೇ ಹೆಂಡ್ತಿನ ಕೀಳಾಗಿ ಕಾಣುವಾಗ ತಿರುಗಿ ಬೀಳ್ದೆ ಹಲ್ಲು ಕಚ್ಕೊಂಡು ಎಲ್ಲ ನೋವನ್ನು ಒಂಟಿಯಾಗಿ ನುಂಗೋದು ಅಷ್ಟು ಸುಲಭ ಅಲ್ಲ ಅಮ್ಮ. ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ನಮ್ಮ ಜೀವನದ ಸಂತೋಷನ ತ್ಯಾಗ ಮಾಡೋದು ಖಂಡಿತ ಅಷ್ಟು ಸುಲಭದ ಮಾತಲ್ವೇ ಅಲ್ಲ ಅಮ್ಮ. ಇಷ್ಟು ದಿನ ನೀವು ಎಲ್ಲದನ್ನೂ ಸಹಿಸ್ಕೊಂಡಿದ್ದು ಸಾಕು. ನೀವೀಗ ಬದಲಾಗಬೇಕು. ಹಾಗೆ ನಾನು ಮಾಡ್ತೀನಿ. ಈಗ ಬೇಗ ಬೇಗ ಫಾರ್ಮ್ನ ಫಿಲ್ ಮಾಡಿ. ಆಂಟಿ, ನಿನಗೆ 4 ಕತ್ತೆ ವಯಸ್ಸಾಗಿದೆ. ಈ ವಯಸ್ಸಿನಲ್ಲಿ ನೀನ್ ಗಾಡಿ ಓಡಿಸೋದನ್ನ ಕಲಿಬೇಕಾ? ಇನ್ಮೇಲಿಂದ ಈ ದರ್ಪ ಎಲ್ಲ ನಡೆಯಲ್ಲ. ಅಮ್ಮ ಡ್ರೈವಿಂಗ್ ಕಲಿತಾರೆ, ಕಾರ್ ಓಡಿಸ್ತಾರೆ. ಬೇಕಿದ್ರೆ ತಡೆದ್ ನೋಡಿ. ಇದು ನಾನ್ ನಿಮಗ್ ಮಾಡ್ತಿರೋ ಓಪನ್ ಚಾಲೆಂಜ್.